ಸಂಖ್ಯಾತ ಸ್ಥಾನಮಾನದಿಂದ ಮುಸ್ಲಿಮರನ್ನ ತೆಗೆದುಹಾಕಿ ಓಲೈಕೆಗಾಗಿ ಹಿಂದೂ ಧರ್ಮದವರನ್ನ ಕಾಂಗ್ರೆಸ್ ಹೊಡೆದಿದೆ. ನಂಬರ್ 1 ಆದ ಮೇಲೆ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಮುಸ್ಲಿಮರಿಗೆ ಯಾಕೆ ಕೊಡಬೇಕು ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಮಾಧ್ಯಮ ಪ್ರತಿನಿಧಿ ಜೊತೆ ಮಾತಾಡಿದ ಅವರು ಲಿಂಗಾಯತರು ವೀರಶೈವ ಲಿಂಗಾಯತನಾಗಿ ಮಾಡಿದ್ದಾರೆ, ಮುಸ್ಲಿಮರು ಓಲೈಕೆ ಮಾಡೋಕ್ಕೆ ಹಿಂದೂಗಳನ್ನ ಛಿದ್ರ ಮಾಡಿದ್ದಾರೆ ಅಂತ ದೂರಿದರು. ದೇಶನ ಒಡೆದವ್ರಿಗೆ ಜಾತಿ ಒಡೆಯೋದು ಬೇರೆನಾ? ವೀರಶೈವ ಲಿಂಗಾಯತ ಅಂತ ಹೋದ್ ಸರಿ ಮಾಡಿ ಏನು ಮಕ್ಕಕ್ಕೆ ಮಂಗಳಾರತಿ ಆಯಿತು. ಈ ಸರಿ ಇದು ಬಿಟ್ಟಿದ್ದಾರೆ. ಇದು ಮಕ್ಕಕ್ಕೆ ಮಂಗಳಾರತಿ ಇಲ್ಲ, ಇಡೀ ಕಾಂಗ್ರೆಸ್ಗೆ ಮಂಗಳಾರತಿ ಆಗ್ತೈತಿ. ಇದು ನೋಡಿ ಬರ್ತಾ ಈಗ ಸಮುದಾಯಗಳಲ್ಲಿ ಅವ್ರಿಗೆ ಮುಸ್ಲಿಮರನ್ನ ನೀವು ನಂಬರ್ 1 ಅಂತ ಮಾಡ್ಬಿಟ್ಟಿದ್ದೀರಾ. ಈಗ ಆಮೇಲೆ ಅವ್ರಿಗೆ ಯಾಕೆ ಅಲ್ಪಸಂಖ್ಯಾತ ಸ್ಥಾನ ಕೊಡಬೇಕು? ನಂಬರ್ 1 ಆದ್ಮೇಲೆ ತೆಗೆದಾಕಿ ಅಲ್ಪಸಂಖ್ಯಾತ ಸ್ಥಾನವನ್ನ. ಅವ್ರಿಗೆ ಯಾಕೆ ರಿಸರ್ವೇಶನ್ ಕೊಡ್ಬೇಕು ನೀವು? ಅಂದ್ರೆ ಮುಸ್ಲಿಮರ ಓಲೈಕೆ ಮಾಡುವಂಥದ್ದು ಪ್ರೂವ್ ಆಯ್ತಲ್ಲ ನಿಮ್ದು. ಅದರಿಂದ ಈ ಜಾತಿ ಗಣತಿ ಏನು ಬರ್ತಾ ಇದೆ, ಇದನ್ನ ಜಾತಿಗಳ ಅವ್ರಿಗೆ ಯಾವ್ಯಾವ ಜಾತಿ ಬೇಕೋ ಅದನ್ನ ಒಟ್ಟಾಗಿ ತೋರಿಸಿದ್ದಾರೆ. ಬೇಡದ ಇರೋ ಯಾವ್ಯಾವ ಜಾತಿಗಳಿದೆ ಅವನ್ನೆಲ್ಲ ಭಾಗ ಮಾಡಾಕ್ಬಿಟ್ಟಿದ್ದಾರೆ. ಲಿಂಗಾಯತರಲ್ಲೇ ಹಲವಾರು ಸಬ್ ಕ್ಯಾಸ್ಟ್ಗಳನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಸ್ವತಃ ನಿಜಲಿಂಗಪ್ಪ ಅವರು ಹೇಳಿದ್ರು. ಏನು ಹೇಳಿದ್ರು ಅವರು? ಯಾರು ಶಿವನನ್ನ ಪೂಜೆ ಮಾಡ್ತಾರೆ, ಯಾರು ಬಸವಣ್ಣನವರ ಆರಾಧಿಸ್ತಾರೆ ಅವರೆಲ್ಲ ಲಿಂಗಾಯತರು. ಇವರೆಲ್ಲ ತೆಗೆದಾಕ್ಬಿಟ್ರು. ಬಸವಣ್ಣನ್ನೇ ಬೇರೆ ಮಾಡ್ಬಿಟ್ರು, ಲಿಂಗಾಯತರನ್ನೇ ಬೇರೆ ಬೇಡ್ತು, ರೆಡ್ಡಿ ಲಿಂಗಾಯತರೇ ಬೇರೆ, ಒಕ್ಕಲಿಗರಲ್ಲಿ ಕೂಡು ಒಕ್ಕಲಿಗರನ್ನೆಲ್ಲ ತೆಗೆದಾಕ್ಬಿಟ್ರು, ಸರ್ಪ ಒಕ್ಕಲಿಗರನ್ನ ತೆಗೆದಾಕ್ಬಿಟ್ರು, ಕುಂಚಿಟಿ ಒಕ್ಕಲಿಗಂತ ಎಲ್ಲ ತೆಗೆದಾಕಿದ್ದಾರೆ. ಅದರಿಂದ ಈ ಜಾತಿ ಏನಿದೆ ಇದು ಅವರ ಓಲೈಕೆ, ಕಾಂಗ್ರೆಸ್ ಮುಸ್ಲಿಮರ ಓಲೈಕೆ ಮಾಡೋಕ್ಕೋಸ್ಕರ ಬೇಡ್ತು. ರೆಡ್ಡಿ ಲಿಂಗಾಯತರೇ ಬೇರೆ, ಒಕ್ಕಲಿಗರಲ್ಲಿ ಕೂಡು ಒಕ್ಕಲಿಗರನ್ನೆಲ್ಲ ತೆಗೆದಾಕ್ಬಿಟ್ರು, ಸರ್ಪ ಒಕ್ಕಲಿಗರನ್ನ ತೆಗೆದಾಕ್ಬಿಟ್ರು, ಕುಂಚಿಟಿ ಒಕ್ಕಲಿಗಂತ ಎಲ್ಲ ತೆಗೆದಾಕಿದ್ದಾರೆ. ಅದರಿಂದ ಈ ಜಾತಿ ಏನಿದೆ ಇದು ಅವರ ಓಲೈಕೆ, ಕಾಂಗ್ರೆಸ್ ಮುಸ್ಲಿಮರ ಓಲೈಕೆ ಮಾಡೋಕ್ಕೋಸ್ಕರ ಹಿಂದೂಗಳನ್ನ ಭಾಗ ಮಾಡಿ ಛಿದ್ರ ಮಾಡಿದ್ದಾರೆ ಅಷ್ಟೇ. ನೋಡಿ, ಈ ದೇಶನ ಒಡೆದವ್ರಿಗೆ ಜಾತಿ ಒಡೆಯೋದು ಬೇರೆನಾ?